ನಮ್ಮ ಹೋಟ್ಲಲ್ಲಿ ಏನು ಗೊತ್ತಾ ಇವತ್ತು ಗುಂಟೂರು ಕಬಾಬ್ ನೋಡಿ ಯಾವ ಕಲರ್ ಬಂತು. ಯಾವುದೇ ಐಟಮ್ ಮಾಡ್ಬೇಕಾದ್ರೂ ಜಾಸ್ತಿ ಏನು ಬಳಸಬಾರ್ದು, ಸ್ವಲ್ಪನೇ ಬೆಳೆಸ್ಬೇಕು, ಆವಾಗಲೇ ರುಚಿ. ಗುಂಟೂರು ಕಬಾಬ್ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ನಾಗರಬಾವಿ ಹಳ್ಳಿ ಸೇವಿ ಹೋಟ್ಲ ಹರೀಶ್ ಮಾತಾಡ್ತಾ ಇರೋದು. ಇವತ್ತು ಏನು ಸ್ಪೆಷಲಪ್ಪ ಅಂತಂದರೆ ಎಲ್ಲ ಕಡೆ ನಾರ್ಮಲ್ ಕಬಾಬ್ ಸಿಗುತ್ತೆ, ಗಾರ್ಲಿಕ್ ಕಬಾಬ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಮ್ಮ ಹೋಟ್ಲಲ್ಲಿ ಏನು ಗೊತ್ತಾ ಇವತ್ತು ಗುಂಟೂರು ಕಬಾಬ್ ಸಿಗುತ್ತೆ ನಮ್ಮ ಹೋಟ್ಲಲ್ಲಿ. ಅದು ಯಾವ ರೀತಿ ಮಾಡೋದು, ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕೋದು, ಏನೇನು ಹಾಕ್ತೀವಿ ಅದನ್ನು ಹೇಳ್ಕೊಡ್ತೀನಿ ಬನ್ನಿ. ಅರ್ಧ kg ಕಬಾಬ್ ಮಾಡಬೇಕಾದ್ರೆ 1-2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ, 1 ಮೊಟ್ಟೆ ಹಾಕೋತಾ ಇದ್ದೀನಿ, 1 ಉಂಡೆ ನಿಂಬೆಹಣ್ಣು ಹಾಕೋತಾ ಇದ್ದೀನಿ, 1 ಫುಲ್ಲು ನಿಂಬೆಹಣ್ಣು, 2 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನು ಶುಂಠಿ ಪೇಸ್ಟು, ಮತ್ತು ಇದಕ್ಕೆ ಬೇಕಾದಂಥ ಮಸಾಲ ಯಾವುದು ಅಂತಂದರೆ ಬ್ಯಾಡ್ಗೆ ಗುಂಟೂರು ಪೇಸ್ಟು. ಸಮವಾಗಿ ಬ್ಯಾಡ್ಗೆ ಗುಂಟೂರನ್ನು 10 ನಿಮಿಷ ನೆನೆಸಿ ಆಮೇಲೆ ಪೇಸ್ಟ್ ಮಾಡ್ಕೊಂಡಿರೋಂಥ ಪೇಸ್ಟು. ಇದು 2.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಕಬಾಬ್ಗೆ ಬೇಕಾದಂಥ ಮಸಾಲೆ. ನೋಡಿ ಯಾವ ಕಲರ್ ಬಂತು, ನಿಮ್ಮ ಎದುರಿಗೇನೆ ಹಾಕಿದ್ದೀನಿ ರೆಡ್ ಕಲರಾಗೆ. ಕಲರ್ ಹಾಕಬೇಕು ಅಂತ ಅವಶ್ಯಕತೆ ಏನಿಲ್ಲ. ರೆಡ್ ಪೇಸ್ಟ್ ಇದೆಯಲ್ಲ, ಬ್ಯಾಡ್ಗೆ ಗುಂಟೂರು ಪೇಸ್ಟು, ಅದನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ನಿಮ್ಗೆ ಅದೇ ರೆಡ್ ಕಲರ್ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಕಲರ್ ಯಾವ ಥರ ಇದೆ. ನಾವು ಇದಕ್ಕೆ ಚಿಕನ್ ಹಾಕೊಂಡ್ಬಿಡೋಣ. ಕಲ್ಲರ್ ಹಾಕಬೇಕು ಅಂತಾರೆ, ಕಲ್ಲರೇ ಬೇಡ. ನೋಡಿ ಯಾವ ರೀತಿ ಬಂತು ನೋಡಿ. ಇಷ್ಟೇ ಸಿಂಪಲ್ ರೆಸಿಪಿ, ಮನೆಯಲ್ಲೇ ಮಾಡ್ಕೋಬೋದು. ನೀವು ಹೋಗಿ ಚಿಕನ್ ಕಬಾಬ್ ಪೌಡ್ರು, ಆ ಪೌಡ್ರು, ಈ ಪೌಡ್ರು ಹಾಕುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಬ್ಯಾಡ್ಗೆ ಗುಂಟೂರು 2 ಮೆಣಸಿಕಾಯಿ ನಿಮ್ಮ ಮನೇಲಿ ಇತ್ತು ಅಂತಂದರೆ ಕಬಾಬು ಈಸಿಯಾಗಿ ಮಾಡ್ಕೋಬೋದು. ಒಂದೇ ಒಂದು ನಿಂಬೆಹಣ್ಣು, ಬ್ಯಾಡ್ಗೆ ಮೆಣಸಿಕಾಯಿ ಪೇಸ್ಟು, ಸ್ವಲ್ಪ ಕಾರ್ನ್ಫ್ಲವರು ಹಾಕೋ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕಬಾಬ್ ಮಾತ್ರ ಸೂಪರಾಗಿ ಬರುತ್ತೆ. ಜಾಸ್ತಿ ಯಾವುದೇ ಐಟಮ್ ಮಾಡ್ಬೇಕಾದ್ರೂ ಜಾಸ್ತಿ ಏನೂ ಬಳಸಬಾರ್ದು, ಸ್ವಲ್ಪನೇ ಬೆಳೆಸ್ಬೇಕು, ಆವಾಗಲೇ ರುಚಿ. ಮನೇಲಿ ಇದೆ, ಅದಿದೆ, ಚಿಕನ್ ಮಸಾಲ ಇದೆ, ಮಟನ್ ಮಸಾಲ ಇದೆ, ಆ ಪೌಡ್ರ್ ಇದೆ, ಈ ಪೌಡ್ರ್ ಇದೆ ಅಂತ ಎಲ್ಲ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಬರೋಲ್ಲ ಕಬಾಬು. ಸಿಂಪಲಾಗಿ ಮಾಡ್ಕೊಳ್ಳಿ. ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ, ಸಖತ್ತಾಗಿರುತ್ತೆ. ಇದು ಮಾಡಿಕೊಂಡು ಈಗ ಫ್ರಿಜ್ ಮಾಡೋಣ ಒಂದು 10 ನಿಮಿಷ. ಅದಾದಮೇಲೆ ಎಣ್ಣೆಗೆ ಹಾಕೋಣ. ಎಣ್ಣೆ ಕಾದಿದೆ, ಎಣ್ಣೆ ಕಾದ ಮೇಲೇ ಬಿಡಬೇಕು ಕಬಾಬ್ನ, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಬೇಯಲ್ಲ. ಎಣ್ಣೆ ಇವಾಗ ನೀಟಾಗಿ ಕಾದಿದೆ. ಈ ಪ್ರಮಾಣದಲ್ಲಿ ಎಣ್ಣೆ ಕಾದ್ಮೇಲೆ ತೋರಿಸ್ಕೊಡ್ತೀನಿ. ಗುಂಟೂರು ಕಬಾಬ್ ಹೆಂಗಿದೆ, ರೆಡ್ ಕಲರಾಗಿ. ನೋಡಿ ಕಲರ್ ಇಲ್ಲ, ಟೇಸ್ಟಿಂಗ್ ಪೌಡ್ರ್ ಇಲ್ಲ, ಆದರೂ ಕೂಡ ಕಲರ್ ಹೇಗಿದೆ. ಗುಂಟೂರು ಕಬಾಬ್ ನೋಡಿ ಹೇಗಿದೆ. ನಿಮ್ಮ ಪರವಾಗಿ ನಾನೇ ತಿಂತಾಯಿದ್ದೀನಿ. ಪನ್ನೀರ್ ಥರ ಇದೆ ಕಬಾಬ್. ತಿಂತಾರೆ ಆಹಾ ಆಹಾ ಅನ್ನಬೇಕು. ನಿಮಗೆ ಬ್ಯಾಡ್ಗೆದು ಗುಂಟೂರ್ದು ಮೆಣಸಿಕಾಯ್ದು ಆ ಫ್ಲೇವರು ಮತ್ತು ಶುಂಠಿ ಬೆಳ್ಳುಳ್ಳಿದು ಅದ್ಭುತ. ಗುಂಟೂರು ಕಬಾಬ್ ಎಲ್ಲೂ ಮಾಡಲ್ಲ, ನಾವು ತೋರಿಸ್ಕೊಟ್ಟಿದ್ದೀವಿ. ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಡ್ತೀರಾ. ಮಕ್ಕಳು ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಹೇಗಿತ್ತು ಅಂತ
ಆ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮಾಡಿ. ಈ ಥರ ಕಬಾಬ್ನ ನೀವು ಟೇಸ್ಟ್ ನೋಡಬೇಕು ಅಂತಂದರೆ ನಮ್ಮ ಹೋಟ್ಲಲ್ಲಿ ಮಾಡೋವಂಥದ್ದು ನಾಗರಬಾವಿ ಹಳ್ಳಿ ಸವಿ ಹೋಟ್ಲಲ್ಲಿದೆ. ಇಲ್ಲಿಗೆ ಬನ್ನಿ, ಒಂದು ಸಲ ಟ್ರೈ ಮಾಡಿ ನೋಡಿ. ನಮಸ್ಕಾರ.